ನಮಸ್ತೆ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ವಿಡಿಯೋದಲ್ಲಿ ಯಾವುದೇ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ, ಯಾವುದೇ ಹೊಸ ಕಾನ್ಸೆಪ್ಟನ್ನು ಕೂಡ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಕಲ್ತಿರುವಂತಹ ಒಂದು ಟಾಪಿಕ್ ಮೇಲೆ ಅದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಇಲ್ಲಿ ನಾವು ಕಲಿಯೋಣ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ ಸೂಪರ್ ಈಸಿ ಟ್ರಿಕ್ಸ್ ಟು ರಿಮೆಂಬರ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. So where you have come across this word, which chapter? Taxonomic hierarchy. We have studied in the first chapter. Yavadu? The living word. Howda? What do you mean by taxonomic hierarchy? How do you define the term taxonomic hierarchy? It is the systematic arrangement of taxonomic categories for an individual. Howda? Taxonomic hierarchy ಅಂತಂದರೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸನ್ನು ನಾವು ಸೀರಿಯಲ್ ವೈಸು ಅರೇಂಜ್ ಮಾಡಿ ಒಂದು ಜೀವಿಯನ್ನು, ಒಂದು ಆರ್ಗ್ಯಾನಿಸಮ್ನ ಕ್ಲಾಸಿಫೈ ಮಾಡಲಿಕ್ಕೆ ಆ ಎಲ್ಲ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸನ್ನು ಬರೆದ್ವಿ ಅಂದರೆ ದಟ್ ಫುಲ್ ಸೆಟ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ವಿ ಕಾಲ್ ಇಟ್ ಆ್ಯಸ್ ಅ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಹೌದಾ? ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿನಲ್ಲಿ ನಾವು ಆಬ್ಲಿಗೇಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂದರೆ ಕಂಪಲ್ಸರಿಯಾಗಿ ಎಷ್ಟಿದ್ವು? 7 ಇದ್ವು. 7 ಟ್ಯಾಕ್ಸಾನಮಿಕ್ ಕ್ಯಾಟಗರೀಸನ್ನು ನಾವು ಬರೀಲೇಬೇಕು. ಐ ಹೋಪ್ ಯು ರಿಮೆಂಬರ್ ದೋಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ವಿಚ್ ಈಸ್ ದ ಫಸ್ಟ್ ಒನ್ ಈಸ್ ಕಿಂಗ್ಡಮ್. ಹೌದಾ? ಕಿಂಗ್ಡಮ್. ನೆಕ್ಸ್ಟ್ ಫೈಲಮ್, ಆಲ್ಸೋ ಕಾಲ್ಡ್ ಆ್ಯಸ್ ಡಿವಿಜನ್. ಕರೆಕ್ಟ್? ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್. ನೆಕ್ಸ್ಟ್ ಯಾವುದು? ಫ್ಯಾಮಿಲಿ. ನೆಕ್ಸ್ಟ್ ಜೀನಸ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಸ್ಪೀಸೀಸ್. So these are the 7 obligate taxonomic categories that we have to write while we are writing the classification of an organism, and this full set we call it as taxonomic hierarchy. One more point, ಇವೆಲ್ಲವೂ ಏನು? ಇವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಹೌದಾ? ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಥವಾ ಜೀವಿಗೆ ನಾವು ಈ ಎಲ್ಲ ಕ್ಯಾಟಗರೀಸದ್ದು ನೇಮ್ಸ್ ಬರೆದ್ವಿ ಅಂತಂದರೆ ಅವೆಲ್ಲವೂ ಏನು? ಅವು ಒಂದೊಂದು ಟ್ಯಾಕ್ಸಾನ್ ಇದ್ದಂಗೆ. ಓಕೆ, ಇದನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ. ಈ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸಿಗೆ ಈ ಕರೆಕ್ಟಾಗಿ ಇದನ್ನು ಸೀರಿಯಲ್ ವೈಸ್ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಕ್ಲಾಸಿಫಿಕೇಷನ್ ಬರಿಬೇಕಾದ್ರೆ ಫಸ್ಟ್ ಫೈಲಮ್ ಬರಿಬೇಕಾ ಅಥವಾ ಕ್ಲಾಸ್ ಬರಿಬೇಕಾ, ಅಥವಾ ಫಸ್ಟ್ ಆರ್ಡರ್ ಬರಿಬೇಕಾ, ಫ್ಯಾಮ್ಲಿ ಬರಿಬೇಕಾ, ಫ್ಯಾಮ್ಲಿ ಆದಮೇಲೆ ಜೀನಸ್ ಬರುತ್ತೋ ಅಥವಾ ಫ್ಯಾಮ್ಲಿಗಿಂತ ಮುಂಚೆನೇ ಜೀನಸ್ ಬರುತ್ತೋ? ಯಾಕಂದರೆ ನಾವು ಇದೇ ಆರ್ಡರ್ನಲ್ಲಿನೇ ಇದನ್ನು ನಾವು ಬರೀಬೇಕು. ಹೌದಾ? ಸೊ ನಾವಿಲ್ಲಿ ಕೆಲವೊಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಇದನ್ನು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ನ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಯಾಕಂದರೆ ಟ್ಯಾಕ್ಸಾನಮಿಕ್ ಹೈರಾರ್ಕಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಥಿಯರಿ ಎಕ್ಸಾಮ್ಗೆ ಇಂಪಾರ್ಟೆಂಟ್, ಮತ್ತು ಈ ಸಿ ಇ ಟಿ ಅಥವಾ ನೀಟಿಗೂ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಟ್ರಿಕ್ ಏನು, ಫಸ್ಟ್ ಐಡಿಯಾ ಏನು ಅಂತಂದರೆ, ಈ ಆರ್ಡರನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಇಲ್ಲಿ ನೀವು ನಿಮೋನಿಕ್ಸ್ಗಳನ್ನು ನೆನ್ಪಿಟ್ಕೋಬೇಕು. ನಿಮೋನಿಕ್ಸ್ ಅಂದರೆ ಏನು? ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂತಹ ಇದೊಂದು ಟೂಲ್ ಇದ್ದಂಗೆ, ಒಂದು ಡಿವೈಸ್ ಇದ್ದಂಗೆ, ಮೆಮರಿ ಟೂಲ್ ಅಂತ ಕರಿತೀವಿ. ಸೊ ನೀವು ಇಲ್ಲೊಂದು ಸೆಂಟೆನ್ಸ್ ಬರಿತೀನಿ. ಇವಾಗ ಈ ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಈ ಫುಲ್ ಸೀರಿಯಲ್ ವೈಸ್, ಸೀಕ್ವೆನ್ಸ್ ವೈಸ್ ಇದನ್ನ ಹೆಂಗೆ ಬರಿಬೇಕು ಅಂತ ನಿಮಗೆ ನೆನ್ಪುಳಿಯುತ್ತೆ. ಅದೇನಪ್ಪ ಸೆಂಟೆನ್ಸು ಅಂತಂದರೆ, ಕೀಪ್ ಪಾಂಡ್ ಕ್ಲೀನ್ ಆರ್ ಫ್ರಾಗಿ ಗೆಟ್ಸ್ ಸಿಕ್. ಸೊ ಇದು ಒಂದು ಸೆಂಟೆನ್ಸ್. ಇದನ್ನು ನಿಮೋನಿಕ್ ಅಂತ ಕರೀತಾರೆ. ಸೊ ಏನಪ್ಪ ಇದರ ಮೀನಿಂಗು ಅಂತಂದರೆ, ಕೀಪ್ ಪಾಂಡ್ ಕ್ಲೀನ್. ಪಾಂಡ್ ಅಂದರೆ ಏನು? ಇವಾಗ ನಾವು ಯಾವುದಾದ್ರೂ ಪಾರ್ಕಿಗೆ ಹೋದರೆ ಮಧ್ಯ ಸೆಂಟರಲ್ಲಿ ಈ ವಾಟರನ್ನು, ಕಾರಂಜಿಗಳನ್ನು ಮಾಡಲಿಕ್ಕೆ ಒಂದು ನಿಂತ ನೀರನ್ನು ಇದು ಮಾಡ್ತಾರಲ್ಲ, ಸಿಸ್ಟಮ್ ಮಾಡ್ತಾರಲ್ಲ, ಪಾಂಡ್. ಓಕೆ, ಕೊಳವೆ ಅಂತಲೂ ನೀವು ಹೇಳ್ಬೋದು. ಅದರಲ್ಲಿ ಯೂಶ್ವಲಿ ಫಿಶಸ್ ಇರ್ತವೆ ಮತ್ತು ಈ ಫ್ರಾಗ್ಗಳು ಇರ್ತವೆ, ಕಪ್ಪೆಗಳು ಇರ್ತವೆ. ಹೌದಾ? ಸೊ ಹೆಂಗೆ ನೀವು ನೆನ್ಪಿಟ್ಕೋಬೇಕು ಅಂದರೆ, ಕೀಪ್ ಪಾಂಡ್ ಕ್ಲೀನ್, ಇಲ್ಲಿವರೆಗೂ ಒಂದು ಸೆಂಟೆನ್ಸು. ಸೊ ಆ ಪಾಂಡನ್ನು ನೀವು ಕ್ಲೀನಾಗಿ ಇಟ್ಕೋಬೇಕು. ಯಾಕೆ ಇಟ್ಕೋಬೇಕು? ಇಲ್ಲ ಅಂತಂದರೆ ಫ್ರಾಗಿ ಗೆಟ್ಸ್ ಸಿಕ್, ಅದರಲ್ಲಿರುವಂತಹ ಫ್ರಾಗ್ಗಳಿಗೆ ಸಿಕ್ ಅಂದರೆ ಏನು? ರೋಗ ಬರೋದು ಅಂತ ಅರ್ಥ. ಸೊ ನೀವು ಪಾಂಡನ್ನು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅದರಲ್ಲಿರುವಂತಹ ಫ್ರಾಗ್ಗಳಿಗೆ ಏನಾದರೂ ಹುಷಾರು ತಪ್ಪುತ್ತೆ ಅಂತ. ಓಕೆ, ಫನ್ನಿ ಆಗಿದೆ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ಯು ಕ್ಯಾನ್ ರಿಮೆಂಬರ್ ಇಟ್. ಇಟ್ ಈಸ್ ವೆರಿ ಈಸಿ. ಸೊ ರಿಮೆಂಬರ್ ದಿಸ್ ವರ್ಡ್, ಕೀಪ್ ಪಾಂಡ್ ಕ್ಲೀನ್ ಆರ್ ಫ್ರಾಗಿ ಗೆಟ್ಸ್ ಸಿಕ್. ಸೊ ಇದು ಹೆಂಗೆ ನಿಮಗೆ ಯೂಸ್ ಆಗುತ್ತೆ?
ಕೀಪಲ್ಲಿ ಫಸ್ಟ್ ವರ್ಡ್ ಯಾವುದು? ಕಿಂಗ್ಡಮ್. ಹೌದಾ? ಪಿ ಅಂತಂದರೆ ಫೈಲಮ್. ನೆಕ್ಸ್ಟ್ ಒನ್. ನೆಕ್ಸ್ಟ್ ಸಿ ಅಂತಂದರೆ ಕ್ಲಾಸ್. ದೆನ್ ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಸೀಸ್. ಸೊ ಇದು ಒಂದು ಫುಲ್ ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ನೀವು ಕರೆಕ್ಟಾಗಿ ಆರ್ಡರ್ನ ನೆನ್ಪಿಟ್ಕೋಬೋದು. ಸೊ ಪ್ರಾಕ್ಟೀಸ್ ಮಾಡಿ. ಕೀಪ್ ಪಾಂಡ್ ಕ್ಲೀನ್ ಆರ್ ಫ್ರಾಗಿ ಗೆಟ್ಸ್ ಸಿಕ್. ಕೀಪ್ ಪಾಂಡ್ ಕ್ಲೀನ್ ಆರ್ ಫ್ರಾಗಿ ಗೆಟ್ಸ್ ಸಿಕ್. ಇದು ಫಸ್ಟ್ ನಿಮೋನಿಕ್ಸ್. ಇದು ಫಸ್ಟ್ ಐಡಿಯಾ. ಸೆಕೆಂಡ್ ಐಡಿಯಾ ಏನು ಅಂತಂದರೆ, ಇದನ್ನು ಕೂಡ ನಿಮೋನಿಕ್ ಅಂತಲೂ ನೀವು ಹೇಳ್ಬೋದು. ಯು ಹ್ಯಾಡ್ ಟು ರಿಮೆಂಬರ್ COF. COF ಅಂದರೆ ನಾವು ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ? ಕಾಫ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಕಾಫ್ ಅಂದರೆ ಏನು? ನಮಗೆ ಗೊತ್ತಿರೋದು COUGH. ಕಾಫ್ ಅಂದರೆ ಕೆಮ್ಮು. ಇದು ಅಂತೀವಲ್ಲ, ಅದನ್ನು ನಾವು ಕಾಫ್ ಅಂತ ಕರಿತೀವಿ. ಬರಿಬೇಕಾದ್ರೆ ಸ್ಪೆಲ್ಲಿಂಗು ಹಿಂಗೆ COUGH. ಬಟ್ ನೀವು ಅದನ್ನ ಕಾಫ್ ಅಂತ ಪ್ರೊನೌನ್ಸ್ ಮಾಡಿದರೆ COF ಅಂತೂ ನೀವು ಬರಿಬೋದು. ಯಾಕೆ ಇದನ್ನ ಇಲ್ಲಿ COF ಅಂತ ತೊಗೊಂಡಿದ್ದೀವಿ? ಇಲ್ಲಿ 7 ಕ್ಯಾಟಗರೀಸ್ ಇದ್ದಾವಲ್ಲ, 7 ಕ್ಯಾಟಗರೀಸ್ನಲ್ಲಿ ಲಾಸ್ಟ್ 2 ಕ್ಯಾಟಗರಿ ಯಾವ್ಯಾವು? ಜೀನಸ್ ಮತ್ತು ಸ್ಪೀಸೀಸ್ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಈಸಿ. ಯಾಕಂದರೆ ಇದನ್ನು ನಾವು ಬೈನಾಮಿಯಲ್ ನಾಮಿನ್ಕ್ಲೇಚರ್ನಲ್ಲಿ ಕೂಡ ಕಲ್ತಿದ್ದೀವಿ. ಹೌದಾ? ಸ್ಟಾರ್ಟಿಂಗ್ 2 KP, ಇದು ಕೂಡ ತುಂಬ ಈಸಿ. KP ಅಂದರೆ ಕಿಂಗ್ಡಮ್ ಆ್ಯಂಡ್ ಫೈಲಮ್ ನೆನ್ಪಿಟ್ಕೋಬೋದು. ಜಾಸ್ತಿ ಕನ್ಫ್ಯೂಸ್ ಆಗೋದು ಎಲ್ಲಿ ಸ್ಟೂಡೆಂಟ್ಸಿಗೆ ಅಂದರೆ ಈ ಕ್ಲಾಸ್, ಆರ್ಡರ್ ಆ್ಯಂಡ್ ಫ್ಯಾಮಿಲಿ, ಇದರಲ್ಲಿ ಯಾವುದು ಫಸ್ಟ್ ಬರುತ್ತೆ, ಯಾವುದು ಸೆಂಟ್ರ್ ಬರುತ್ತೆ, ಯಾವುದು ಲಾಸ್ಟ್ ಬರುತ್ತೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವು ಕಾಫನ್ನು ನೆನ್ಪಿಟ್ಕೊಳ್ಳಿ. ಅಂದರೆ COF. ಸಿ ಅಂದರೆ ಏನು? ಕ್ಲಾಸ್. O ಅಂದರೆ ಏನು? ಆರ್ಡರ್. ಆ್ಯಂಡ್ ಲಾಸ್ಟ್ F ಅಂದರೆ ಏನು? ಫ್ಯಾಮಿಲಿ. ಸರಿನಾ? ಇದು ಸೆಕೆಂಡ್ ಟ್ರಿಕ್. ಈ ಕಾಫ್ ಆದಮೇಲೆ ಮುಂದೆ ಜೀನಸ್ ಆ್ಯಂಡ್ ಸ್ಪೀಸೀಸ್, ಹಿಂದ್ಗಡೆ ಕಿಂಗ್ಡಮ್ ಆ್ಯಂಡ್ ಫೈಲಮ್. ಸೊ ಇಟ್ ಈಸ್ ದ ಸೆಕೆಂಡ್ ಟ್ರಿಕ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಕಾಫ್, ಸೆಕೆಂಡ್ ಒನ್. ಸೊ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು ಬರೆದಿದ್ದೀವಲ್ಲ ನಾವು ಟ್ರಿಕ್ಕು, ಈ ಟ್ರಿಕ್ಗಳಿಂದ ನಾವು ಈ ಸೀರಿಯಲ್ ವೈಸ್ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಕಲ್ತ್ವಿ. ಯಾವುದಾದ್ಮೇಲೆ ಯಾವ ಕ್ಯಾಟಗರಿ ಬರುತ್ತೆ ಅಂತ ಕಲ್ತಿದ್ದಾಯಿತು. ಓಕೆ. ಥರ್ಡ್ ಟ್ರಿಕ್, ನಿಮಗೆ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಈ ಹಲವಾರು ಬಾರಿ ನಾವು ಟ್ಯಾಕ್ಸಾನಮಿಕ್ ಹೈರಾರ್ಕಿಯನ್ನು ಬರಿಬೇಕಾದ್ರೆ ಇಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಕ್ಲಾಸಿಫಿಕೇಷನಿಗೆ ಫೈಲಮ್ ಆರ್ ಡಿವಿಷನ್ ಅಂತ ಬರಿತೀವಿ. ಹೌದಾ? ಫೈಲಮ್ ಆರ್ ಡಿವಿಷನ್. ಯಾಕೆ ಇಲ್ಲಿ 2 ಹೆಸರಿದ್ದಾವೆ ಅಂತಂದರೆ, ರಿಮೆಂಬರ್ phylum, this word is used during animal classification. Okay, and division word is used during plant as well as classification of algae. So remember this word. ಇವಾಗ ಎಕ್ಸಾಮಲ್ಲಿ ನಿಮಗೆ MCQ ಟೈಪ್ ಕ್ವಶನ್ಸ್ನಲ್ಲಿ ಒಂದು ಎನಿಮಲನ್ನು ಕೊಟ್ಟಿದ್ದಾರೆ. ಓಕೆ, ಎನಿಮಲನ್ನು ಕೊಟ್ಟು ವಾಟ್ ಈಸ್ ದ ನೇಮ್ ಆಫ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಆಟ್ ದ ಸೆಕೆಂಡ್ ಲೆವೆಲ್. ಆಪ್ಷನ್ ಯಾವ್ಯಾವ್ದು ಇರ್ಬೋದು? ಕಿಂಗ್ಡಮ್, ಫೈಲಮ್, ಡಿವಿಷನ್ ಆ್ಯಂಡ್ ಕ್ಲಾಸ್ ಆಪ್ಷನ್ ಇತ್ತು ಅಂದರೆ ಅವ್ರು ಕೇಳಿರೋದು ಯಾವ ಕ್ವಶನ್ನು? ಆ್ಯನಿಮಲ್ ಕ್ಲಾಸಿಫಿಕೇಷನ್. ಆ್ಯನಿಮಲ್ ಕ್ಲಾಸಿಫಿಕೇಷನ್ ಇತ್ತು ಅಂತಂದರೆ ಸೆಕೆಂಡ್ ಲೆವೆಲ್ ಆಫ್ ಕ್ಲಾಸಿಫಿಕೇಷನಿಗೆ ನೀವು ಯಾವ ವರ್ಡನ್ನು ಯೂಸ್ ಮಾಡಬೇಕು? ಫೈಲಮ್ ವರ್ಡನ್ನು ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಫೈಲಮ್. ಅದೇ ನಿಮಗೆ ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್ನಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಕ್ಲಾಸಿಫಿಕೇಷನಿಗೆ ಯಾವುದಿರುತ್ತೆ ರ್ಯಾಂಕ್ ಅಂತ ಕೇಳಿದರೆ ಆವಾಗ ನೀವು ಡಿವಿಷನನ್ನು ಚೂಸ್ ಮಾಡಬೇಕು. ಆರ್ ಯು ಗೆಟಿಂಗ್? ಸೊ phylum, this level of classification is used for animals and division is used for plant and algae. This next fourth one. ಈ ಫೋರ್ತ್ನಲ್ಲಿ ನೀವು ಆ್ಯರೋ ಮಾರ್ಕ್ಗಳನ್ನು ನೆನ್ಪಿಟ್ಕೋಬೇಕು. ಕೆಲವೊಂದು ಸತಿ ಟೆಕ್ಸ್ಟ್ ಬುಕ್ನಲ್ಲಿ ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಬರೀಬೇಕಾದ್ರೆ ಆ್ಯರೋಸ್ ಕೆಲವೊಂದು ಸತಿ ಈ ಥರ ಕೆಳಗೆ ಕೆಳಗೆ ಇರುತ್ತೆ. ಕಿಂಗ್ಡಮ್ ನೆಕ್ಸ್ಟ್, ಫೈಲಮ್ ನೆಕ್ಸ್ಟ್ ಹಿಂಗಿರುತ್ತೆ. ಕೆಲವೊಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಆ್ಯರೋ ಮಾರ್ಕು ಮೇಲ್ ಕಡೆ ಇರುತ್ತೆ. ಹೌದಾ? ಸೊ ಎರಡೂ ಕರೆಕ್ಟು. ಬೋತ್ ಆಫ್ ದೀಸ್ ಮೆಥಡ್ಸ್ ಆರ್ ಕರೆಕ್ಟ್ ಓನ್ಲಿ. ಒಂದು ಸರಿ ನಾವು ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರಿತಾ ಇದ್ವಿ, ಒಂದು ಸತಿ ಅಸೆಂಡಿಂಗ್ ಆರ್ಡರ್ನಲ್ಲಿ ಬರಿತಾ ಇದ್ದೀವಿ. ಸೊ ಇವನ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋಸ್ ಆನ್ ದಿಸ್ ಚಾಪ್ಟರ್ we have studied taxonomic hierarchy. It can be read in a ಡಿಸೆಂಡಿಂಗ್ ಆರ್ಡರ್ ಆರ್ ಅಸೆಂಡಿಂಗ್ ಆರ್ಡರ್. ಅಂದರೆ ಇದನ್ನು ನಾವು ಇಳಿಕೆ ಕ್ರಮದಲ್ಲಿನೂ ಓದ್ಬೋದು ಅಥವಾ ಏರಿಕೆ ಕ್ರಮದಲ್ಲಿನೂ ಓದ್ಬೋದು. ಆರೋಹಣ ಆಗ್ಬೋದು ಅಥವಾ ಅವರೋಹಣ ಕ್ರಮದಲ್ಲೂ ನಾವು ಇದನ್ನ ಓದ್ಬೋದು. ಬಟ್ ಎಲ್ಲಿ ಚೇಂಜಸ್ ಆಗುತ್ತೆ ಅಂತಂದರೆ, ಇವಾಗ ನೋಡಿ, ಯಾವುದೇ ಹೈರಾರ್ಕಿ ನೀವು ಬರಿಬೇಕಾದ್ರೆ ಫಸ್ಟ್ ಕ್ಯಾಟಗರಿ ಯಾವ್ದು ಬರಿಬೇಕು? ಕಿಂಗ್ಡಮ್ ಬರಿಬೇಕು. ಹೌದಾ?
ಲಾಸ್ಟ್ ಯಾವ್ದು ಬರೀಬೇಕು? ಸ್ಪೀಸೀಸ್ ಬರೀಬೇಕು, ಕಿಂಗ್ಡಮಿಂದ ಸ್ಪೀಸೀಸ್ವರೆಗೂ. ಸೊ ಫಸ್ಟ್ ನೀವು ಕಿಂಗ್ಡಮ್ ಬರೀಬೇಕು, ಅದಾದಮೇಲೆ ಬರಿತಾ ಬರಿತಾ ಕೆಳಗಡೆ ಲಾಸ್ಟ್ ಯಾವುದಿರುತ್ತೆ? ಸ್ಪೀಸೀಸ್ ಇರುತ್ತೆ. ಇದಂತೂ ಕಂಪಲ್ಸರಿ. ಕೆಲವೊಂದು ಬಾರಿ ಆ್ಯರೋ ಮಾರ್ಕ್ ಹೀಗೆ ಡೌನಲ್ಲಿ ಇತ್ತು ಅಂತಂದರೆ, ಅಂದರೆ ಇಲ್ಲಿ ಹಾಕಿದ್ದೀನಲ್ಲ ಕಿಂಗ್ಡಮ್, ಡೌನ್ ಆ್ಯರೋ ಮಾರ್ಕ್ ಫೈಲಮ್, ಅಗೇನ್ ಡೌನ್ ಆ್ಯರೋ ಮಾರ್ಕ್ ಕ್ಲಾಸ್, ಅಗೇನ್ ಡೌನ್ ಆ್ಯರೋ ಮಾರ್ಕ್ ಆರ್ಡರ್, ಅಂದರೆ ನೀವು ಟ್ಯಾಕ್ಸಾನಮಿಕ್ ಹೈರಾರ್ಕಿನ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಓದ್ತಾ ಇದ್ದೀರಾ ಅಂತ ಅರ್ಥ. ಡಿಸೆಂಡಿಂಗ್ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಬರೋದು. ಡಿಸೆಂಡಿಂಗ್ ಆರ್ಡರ್ನಲ್ಲಿ ಟ್ಯಾಕ್ಸಾನಮಿಕ್ ಹೈರಾರ್ಕಿನ ನೀವು ರೀಡ್ ಮಾಡಿದ್ರೆ ಅಲ್ಲೇನಾಗುತ್ತೆ? ಅಸೆಂಡಿಂಗ್ ಆರ್ಡರ್ನಲ್ಲಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಆಗ್ತವೆ. ಸಿಮಿಲರ್ ಕ್ಯಾರೆಕ್ಟರ್ಸ್, ಇದು ಅರ್ಥ ಮಾಡ್ಕೊಳ್ಳಿ ಹೆಂಗೆ ಅಂತಂದರೆ, ಎಕ್ಸಾಕ್ಟ್ಲಿ ಅಪೋಸಿಟ್ ಆ್ಯರೋ ಮಾರ್ಕ್ ಒಂದು ಕೆಳಗಡೆ ಓದ್ತಾ ಇದ್ದೀವಿ ಅಂದರೆ ಸಿಮಿಲರ್ ಕ್ಯಾರೆಕ್ಟರ್ಸು ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಸಿಮಿಲರ್ ಕ್ಯಾರೆಕ್ಟರ್ಸ್ ಅಂತಂದರೆ ಒಂದರಿಂದ ಇನ್ನೊಂದು ಕ್ಯಾಟಗರಿ ಮಧ್ಯೆ ಇರುವಂತಹ ಜೀವಿಗಳ ಮಧ್ಯೆ ಇರುವಂತಹ ಏನಂತಾರೆ ಸಿಮಿಲರ್ ಕ್ಯಾರೆಕ್ಟರ್ಸ್, ಅಂದರೆ ಸಮಾನ ರೀತಿಯಲ್ಲಿ ಇರುವಂತಹ ಗುಣಲಕ್ಷಣಗಳು ಇನ್ಕ್ರೀಸ್ ಆಗ್ತವೆ ಅಥವಾ ಕೆಲವೊಂದು ಸತಿ ಡಿಕ್ರೀಸ್ ಆಗ್ತವೆ. ಯಾವಾಗ ಇನ್ಕ್ರೀಸ್ ಆಗ್ತಾವೆ ಅಂದರೆ ನೀವು ಕಿಂಗ್ಡಮ್ಮಿಂದ ಕೆಳಗಡೆ ಓದ್ತಾ ಬಂದರೆ ಕ್ಯಾರೆಕ್ಟರ್ಸು ಸಿಮಿಲರ್ ಕ್ಯಾರೆಕ್ಟರ್ಸು ಇನ್ಕ್ರೀಸ್ ಆಗ್ತವೆ. ಅದನ್ನೇ ಅಪೋಸಿಟ್ ಡೈರೆಕ್ಷನಲ್ಲಿ ಸ್ಪೀಸೀಸಿಂದ ಕಿಂಗ್ಡಮ್ವರೆಗೂ ಹೋದ್ರಿ ಅಂತಂದರೆ ಅಲ್ಲೇನಾಗುತ್ತೆ? ಸಿಮಿಲರ್ ಕ್ಯಾರೆಕ್ಟರ್ಸು ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಹಿಯರ್ ಇಟ್ ಈಸ್ ದ ಸಿಮಿಲರ್ ಕ್ಯಾರೆಕ್ಟರ್ಸ್. ಗೊತ್ತಾಗ್ತಿದೆಯಾ? ಸೊ ಈ ಪಾಯಿಂಟ್ನಲ್ಲಿ, ಈ ಟ್ರಿಕ್ಕಲ್ಲಿ ನಾವು ಏನು ಕಲಿತ್ವಿ ಅಂತಂದರೆ, when you read the taxonomic hierarchy in a descending order, then the number of similar characters between the organisms will increase. Exactly opposite, when you read a taxonomic hierarchy in an ascending order, ascending ಅಂದ್ರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು, ಕಡಿಮೆಯಿಂದ ಜಾಸ್ತಿ ಹೋಗೋದು. ಸೊ when you read taxonomic hierarchy in an ascending order from species towards kingdom, the number of similar characters between the organisms will decrease. ಗೊತ್ತಾಗ್ತಿದೆಯಾ? ಸೊ ಇದನ್ನು ನೀವು ಕ್ವಶನ್ MCQ ನಲ್ಲಿ ಇದನ್ನು ಕೇಳ್ತಾರೆ. ನೀವು ಟ್ಯಾಕ್ಸಾನಮಿಕ್ ಹೈರಾರ್ಕಿಯನ್ನು ಕಿಂಗ್ಡಮ್ಮಿಂದ ಸ್ಪೀಸೀಸಿಗೆ ಓದಿದರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಸಿಮಿಲರ್ ಕ್ಯಾರೆಕ್ಟರ್ಸ್ ಡಿಕ್ರೀಸ್ ಆಗುತ್ತೋ ಅಥವಾ ಇನ್ಕ್ರೀಸ್ ಆಗುತ್ತೋ ಅಂತ ಕೇಳ್ತಾರೆ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ಅಪೋಸಿಟ್ ಇರ್ತವೆ ಆ್ಯರೋ ಮಾರ್ಕು. ಮೇಲ್ಗಡೆಯಿಂದ ಕೆಳಗೆ ಓದಿದರೆ ಫುಲ್ ಇನ್ಕ್ರೀಸ್ ಆಗುತ್ತೆ, ಕೆಳಗಡೆಯಿಂದ ಮೇಲೆ ಓದಿದರೆ ಫುಲ್ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಫೋರ್ತ್ ಟ್ರಿಕ್. ಎದ್ರ ಮೇಲೆ? ಟ್ಯಾಕ್ಸಾನಮಿಕ್ ಹೈರಾರ್ಕಿ ಮೇಲೆ. ಫಿಫ್ತ್ ಟ್ರಿಕ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಫುಲ್ ಸಪ್ರೇಟಾಗಿ ಬರೆದ್ಬಿಡೋಣ. ಫಿಫ್ತ್ ಟ್ರಿಕ್ ಏನು ಅಂತಂದರೆ, ಕೆಲವೊಂದು ಬಾರಿ ಎಕ್ಸಾಮ್ನಲ್ಲಿ ಒಂದು ವರ್ಡ್ ಕೊಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಸ್ಯಾಪಿಂಡೇಲ್ಸ್ ಅಂತ ಒಂದು ವರ್ಡ್ ಇದೆ. ಸ್ಯಾಪಿಂಡೇಲ್ಸ್ ಇದು ಒಂದು ವರ್ಡ್. ಓಕೆ, ನಿಮ್ಮ MCQ ನಲ್ಲಿ ಏನು ಕೇಳ್ತಾರೆ ಅಂತಂದರೆ, ದೇರ್ ಈಸ್ ಒನ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಟ್ಯಾಕ್ಸಾನ್. ಹೆಸರೇನು? ಸ್ಯಾಪಿಂಡೇಲ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್ ವಿಚ್ ಇಂಡಿಕೇಟ್ಸ್ ದ ಟ್ಯಾಕ್ಸಾನಾಮಿಕ್ ಕ್ಯಾಟಗರಿ. ಕರೆಕ್ಟ್ ಟ್ಯಾಕ್ಸಾನಾಮಿಕ್ ಕ್ಯಾಟಗರಿ. ಈ ಸ್ಯಾಪಿಂಡೇಲ್ಸ್ ಅನ್ನುವಂಥದ್ದು ಕಿಂಗ್ಡಮ್ ಹೆಸರು, ಫೈಲಮ್ ಹೆಸರು, ಕ್ಲಾಸ್ ಹೆಸರು, ಆರ್ಡರ್ ಹೆಸರು, ಫ್ಯಾಮ್ಲಿನೋ, ಜೀನಸ್ಸೋ, ಸ್ಪೀಸೀಸ್ ಅಂತ ನೀವು ಬರೀಬೇಕು. ಸೊ ಈ ಒಂದು ವರ್ಡನ್ನ ಇಟ್ಕೊಂಡು ಅದು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಒಂದು ಟ್ರಿಕ್ ಇಲ್ಲಿ. ಟ್ರಿಕ್ ಏನು ಅಂತಂದರೆ, ಸಿ ಫಸ್ಟ್ ಐ ವಿಲ್ ರೈಟ್ ಡಿವಿಷನ್. ಓಕೆ, ಡಿವಿಷನ್ ಆದಮೇಲೆ ಯಾವ್ದು ಬರುತ್ತೆ? ಕ್ಲಾಸ್. ಕಾಫ್ ಬರೀಬೇಕು, COF. ಕಾಫ್ ಬಂದರೆ ಕ್ಲಾಸ್, ಆರ್ಡರ್ ಆ್ಯಂಡ್ ಲಾಸ್ಟ್ ಒನ್ ಫ್ಯಾಮಿಲಿ. ಇದು 4 ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ ಹೆಸರುಗಳು ಹೆಂಗಿರ್ತವೆ ಅಂತಂದರೆ ಆ ವರ್ಡ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಯಾವ ಹೆಸರು ಅಂತ. ಹೆಂಗೆ ಗೊತ್ತಾಗುತ್ತೆ? ಎನಿ ವರ್ಡ್ ವಿಚ್ ಈಸ್ ಎಂಡಿಂಗ್ ವಿತ್ AE. ಸೊ ಯಾವುದೇ ಒಂದು ವರ್ಡು AE ಇಂದ ಎಂಡ್ ಆಗ್ತಾ ಇತ್ತು ಅಂದರೆ ದಟ್ ವರ್ಡ್ ಈಸ್ ದ ನೇಮ್ ಆಫ್ ಡಿವಿಷನ್. ಅದೇ ಸೆಕೆಂಡ್ ಒನ್. ಕ್ಲಾಸ್ ಇತ್ತು ಅಂತಂದರೆ ಎನಿ ವರ್ಡ್ ವಿಚ್ ಈಸ್ ಎಂಡಿಂಗ್ ವಿತ್ ONAE alphabet, it indicates the name of a particular class. Okay, next one. Order ittu antandre the word will be ending with ALES. So any word which is ending with the alphabets ALES, it indicates the name of the order. ನೆನ್ಪಿಟ್ಕೋಬೇಕು ಇದೆಲ್ಲ ಟ್ರಿಕ್ಗಳನ್ನು. ಓಕೆ, ನೆಕ್ಸ್ಟ್ ಒನ್ ಫ್ಯಾಮಿಲಿ. ಫ್ಯಾಮಿಲಿ ಇತ್ತು ಅಂದರೆ the word will be ending with ACA.
ACE ಈ ವರ್ಡಿಂದ ಏನಾದರೂ ಎಂಡ್ ಆಯಿತು ಅಂದರೆ ಅದು ನೇಮ್ ಆಫ್ ದ ಫ್ಯಾಮಿಲಿ ಇರುತ್ತೆ. ನಾವು ಒನ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್, ಡಿವಿಷನ್ ಅಂತ ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಡಿವಿಷನ್ ಅಂತ ಯೂಸ್ ಮಾಡಿದರೆ ಇದೆಲ್ಲ ಕ್ಲಾಸಿಫಿಕೇಷನ್ದೇನು ಟ್ರಿಕ್ಸ್ ಇದೆಯಲ್ಲ, ವೆದರ್ ಇಟ್ ಈಸ್ ಫಾರ್ ಆ್ಯನಿಮಲ್ ಕಿಂಗ್ಡಮ್ ಆರ್ ಪ್ಲಾಂಟ್ ಕಿಂಗ್ಡಮ್, ಇಟ್ ಈಸ್ ಫಾರ್ ದ ಪ್ಲಾಂಟ್ ಕಿಂಗ್ಡಮ್. ಯಾಕೆ ಇಲ್ಲಿದೆಯಲ್ಲ ಡಿವಿಷನ್ ವರ್ಡ್ ಯೂಸ್ ಮಾಡಿದರೆ ದ್ಯಾಟ್ ಕ್ಲಾಸಿಫಿಕೇಶನ್ ಇಟ್ ಮೇ ಬಿ ಫಾರ್ ಪ್ಲಾಂಟ್ ಆರ್ ಆಲ್ಗೆ. ಸೊ ಇದೇನಿದಾವಲ್ಲ ಟ್ರಿಕ್ಕು, ದಿಸ್ ಟ್ರಿಕ್ ಈಸ್ ಫಾರ್ ದ ಪ್ಲಾಂಟ್ classification, okay, ಅಥವಾ algae classification. Now where is our question? This is our question. ಏನಿದು sapindales. So sapindales ಅನ್ನುವಂತಹ ಒಂದು ವರ್ಡು, this word is used during plant classification. ಹಾಗಾದರೆ this sapindales is the name of which taxonomic category, whether it is a kingdom or phylum or class, order, family, genus, ಯಾವ್ದು ಬರುತ್ತೆ ಅಂತ ನೀವು ಚೂಸ್ ಮಾಡಬೇಕು. ಕಿಂಗ್ಡಮ್ ಅಂತೂ ಬರಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂತಂದರೆ ಕಿಂಗ್ಡಮ್ ಬರೀ 5 ಅಷ್ಟೇ ಇದ್ದಾವೆ. ಯಾವ್ಯಾವುದು? ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟ್ ಆ್ಯಂಡ್ ಆ್ಯನಿಮಲಿಯಾ, ಪ್ಲಾಂಟೆ ಆ್ಯಂಡ್ ಆ್ಯನಿಮಲಿಯಾ. ಸೊ ಕಿಂಗ್ಡಮ್ ಬಿಟ್ಬಿಡೋಣ. ನೆಕ್ಸ್ಟ್ ಈ ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಸೀಸ್ ಇರಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಜೀನಸ್ ಆ್ಯಂಡ್ ಸ್ಪೀಸೀಸ್ ಅವೇನು ಅವು ಸೈಂಟಿಫಿಕ್ ಹೆಸರು, ಅದನ್ನು ನಾವು ಅಂಡರ್ಲೈನ್ ಮಾಡಿರ್ತೀವಿ, ಹೌದಾ? ಸೊ ಉಳಿತು ಯಾವುದು? 4 ಉಳಿತು. ಯಾವ್ಯಾವುದು? ಡಿವಿಷನ್ ಆರ್ ಕ್ಲಾಸ್ ಆರ್ ಆರ್ಡರ್ ಮತ್ತು ಫ್ಯಾಮಿಲಿ. ಲಾಸ್ಟ್ ಅಲ್ಫಾಬೆಟ್ಸ್ ನೋಡಿ ಏನಿದೆ? ALES. ಸೊ ಇಲ್ಲಿ ಬನ್ನಿ, ALES ಎಲ್ಲಿದೆ? ಇಲ್ಲಿದೆ ALES. ಸೊ ಸ್ಯಾಪಿಂಡೇಲ್ಸ್ ಈಸ್ ದ ನೇಮ್ ಆಫ್ ಸರ್ಟನ್ ಆರ್ಡರ್. ಸೊ ಯಾವುದೋ ಒಂದು ಪ್ಲ್ಯಾಂಟದ್ದು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಆ ಪ್ಲ್ಯಾಂಟಿಗೆ ಸಂಬಂಧಪಟ್ಟಂತಹ ಯಾವುದೊಂದು ಆರ್ಡರ್ ಅಂತ ಇದೆಯಲ್ಲ, ಆ ಆರ್ಡರ್ದ ಹೆಸರೇನು? ಸ್ಯಾಪಿಂಡೇಲ್ಸ್. ವಿಲ್ ಟೇಕ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ದೆರ್ ಈಸ್ ಒನ್ ವರ್ಡ್ ಕಾಲ್ಡ್ ಆ್ಯಸ್ angiospermae. Angiospermae. Okay, now you tell me what is the last alphabets? The angiosperm ಅನ್ನು ನೋಡಿದರೆ ಎಂಡಿಂಗ್ ಈಸ್ A and E, ಹೌದಾ? ಸೊ A ಮತ್ತು E, A and E ಇತ್ತು ಅಂತಂದರೆ ವಾಟ್ ಈಸ್ ದಿಸ್ angiospermae? Angiospermae ಈಸ್ ದ ನೇಮ್ ಆಫ್ ಡಿವಿಷನ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಎಂಜಿಯೋಸ್ಪರ್ಮೆ ಆದಮೇಲೆ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಡೈಕೋಟಿಲಿಡೋನೆ. ಡೈಕೋಟಿಲಿಡೋನೆ. ಸೊ ಅಗೇನ್ ಅಬ್ಸರ್ವ್ ದ ಲಾಸ್ಟ್ ವರ್ಡ್ಸ್ ಹಿಯರ್, ಲಾಸ್ಟ್ ಲೆಟರ್ಸ್ ONAE. ಇಲ್ಲಿ ಬನ್ನಿ ಅಗೇನ್ ONAE ಯಾವುದು? ಕ್ಲಾಸ್. ಸೊ ದಿಸ್ ಈಸ್ ದ ನೇಮ್ ಆಫ್ ದ ಕ್ಲಾಸ್. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಸ್ಯಾಪಿಂಡೇಲ್ಸ್. ಸ್ಯಾಪಿಂಡೇಲ್ಸ್. Just now we have studied this. Sapindales, ALES. So ALES ಇತ್ತು ಅಂತಂದರೆ that is the name of what? ನೋಡದೆ ಹೇಳಬೇಕು. ALES ಅಂತಂದರೆ that is the name of order, ಹೌದಾ? ಒನ್ ಮೋರ್, Anacardiaceae. Anacardiaceae. ಸೊ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಲಾಸ್ಟ್ ಲೆಟರ್ಸ್ ಏನಿದ್ದಾವೆ? ACEAE ಅಂದರೆ ದಿಸ್ ಈಸ್ ದ ನೇಮ್ ಆಫ್ ಅ ಫ್ಯಾಮಿಲಿ. ಸೊ ನಾವಿಲ್ಲೇನು ಬರೋದ್ವಲ್ಲ, ಡಿವಿಷನ್ ಎಂಜಿಯೋಸ್ಪರ್ಮೆ, ಕ್ಲಾಸ್ ಡೈಕೋಟಿಲಿಡೋನೆ, ಆರ್ಡರ್ ಸ್ಯಾಪಿಂಡೇಲ್ಸ್, ಫ್ಯಾಮಿಲಿ ಅನಾಕಾರ್ಡಿಯೇಸೆ. ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಮ್ಯಾಂಜಿಫೆರಾ ಇಂಡಿಕಾ. ವಾಟ್ ಈಸ್ ಮ್ಯಾಂಜಿಫೆರಾ ಇಂಡಿಕಾ? ಇಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಸೊ ನೀವು ಮ್ಯಾಂಗೋ ಕ್ಲಾಸಿಫಿಕೇಶನ್ ಹೆಂಗೆ ಬರೀಬೇಕು, ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಮ್ಯಾಂಗೋ ಅಂದರೆ ಪ್ಲ್ಯಾಂಟ್. ಸೊ ಕಿಂಗ್ಡಮ್ ಯಾವುದಾಯಿತು? ಪ್ಲ್ಯಾಂಟೇ ಆಯಿತು. ಸೊ ನೆಕ್ಸ್ಟ್ ಡಿವಿಷನ್ ಯಾವುದು? ಎಂಜಿಯೋಸ್ಪರ್ಮೆ. ಕ್ಲಾಸ್ ಯಾವುದು? ಡೈಕೋಟಿಲಿಡೋನೆ. ದೆನ್ ಆರ್ಡರ್ ಸ್ಯಾಪಿಂಡೇಲ್ಸ್, ಫ್ಯಾಮಿಲಿ ಅನಾಕಾರ್ಡಿಯೇಸಿಯೆ, ಜೀನಸ್ ಆ್ಯಂಡ್ ಸ್ಪೀಸೀಸ್ ದಿಸ್ ವಿ ನೋ ಆಲ್ರೆಡಿ. ಜೀನಸ್ ಈಸ್ ಮ್ಯಾಂಜಿಫೆರಾ, ಸ್ಪೀಸೀಸ್ ಈಸ್ ಇಂಡಿಕಾ. ಸೊ ಎಕ್ಸಾಮ್ ಒಳಗಡೆ ಯಾವುದೇ ಒಂದು ವರ್ಡ್ ಕೊಟ್ಟರು, ಟ್ಯಾಕ್ಸಾನ್ ಹೆಸರು ಕೊಟ್ಟರು, ಅದರಲ್ಲಿರುವಂತಹ ಎಂಡಿಂಗ್ ವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆ ವರ್ಡನ್ನು ಇಲ್ಲಿ ಕಂಪೇರ್ ಮಾಡಿ ಆ ಎದುರದ್ದು ಟ್ಯಾಕ್ಸಾನಮಿ ಕ್ಯಾಟಗರಿ ಅಂತ ನೀವು ಈಸಿಯಾಗಿ ಟಿಕ್ ಮಾಡ್ಬೋದು. ಓಕೆ, ಹಾಗಾದರೆ ಈ ಪ್ಲ್ಯಾಂಟ್ ಬಿಟ್ಟು ಇನ್ ಕೇಸ್ ಆ್ಯನಿಮಲ್ ಕ್ಲಾಸಿಫಿಕೇಷನ್ನ ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಇಲ್ಲಿ ಜಸ್ಟ್ ನಿಮಗೆ ಒಂದೇ ಒಂದು ಕ್ಲೂ ಸಿಗುತ್ತೆ. ದ್ಯಾಟ್ ಕ್ಲೂ ಈಸ್ ಆ್ಯಟ್ ದ ಲೆವೆಲ್ ಆಫ್ ಫ್ಯಾಮಿಲಿ. ಸೊ ಆ್ಯನಿಮಲ್ ಕ್ಲಾಸಿಫಿಕೇಷನ್ನಲ್ಲಿ ಏನಾಗುತ್ತೆ ಅಂತಂದರೆ, ಫ್ಯಾಮಿಲಿ ವರ್ಡ್ ಈಸ್ ಆಲ್ವೇಸ್ ಎಂಡಿಂಗ್ ವಿತ್ AE. ಡೋಂಟ್ ಗೆಟ್ ಕನ್ಫ್ಯೂಸ್ಡ್.
ಇಲ್ಲಿ ಡಿವಿಷನ್ ಇತ್ತು ಪ್ಲಾಂಟ್ ಕ್ಲಾಸಿಫಿಕೇಷನ್ನಲ್ಲಿ, ಬಟ್ ಎನಿಮಲ್ ಕಿಂಗ್ಡಮ್ನಲ್ಲಿ ದ ಫ್ಯಾಮಿಲಿ ನೇಮ್ ಆಲ್ವೇಸ್ ಎಂಡ್ಸ್ ವಿತ್ AE. ಎಕ್ಸಾಂಪಲ್, ಹೋಮಿನಿಡೆ ಅಂತ ಒಂದು ಫ್ಯಾಮಿಲಿ ಇದೆ, ಹೋಮಿನಿಡೆ. ಓಕೆ, ಸೊ ಅಗೇನ್ ಇಟ್ ಈಸ್ ಎಂಡಿಂಗ್ ವಿತ್ AE. ಹೋಮಿನಿಡೆ, ಇಟ್ ಈಸ್ ದ ನೇಮ್ ಆಫ್ ದ ಫ್ಯಾಮಿಲಿ ಟು ವಿಚ್ ಹ್ಯೂಮನ್ ಬೀಯಿಂಗ್ ಬಿಲಾಂಗ್ಸ್. ಸೊ ನಾವು ಮನುಷ್ಯರು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತೀವಿ? ಫ್ಯಾಮಿಲಿ ನೇಮ್ ಈಸ್ ಹೋಮಿನಿಡೆ. ಒನ್ ಮೋರ್ ಎಕ್ಸಾಂಪಲ್, ಕೆನಿಡೆ. ಓಕೆ, ಅಗೇನ್ AE ಅಂದರೆ ಇದು ಅನಿಮಲ್ ಕ್ಲಾಸಿಫಿಕೇಶನ್ ಒಳಗಡೆ ಬರುವಂತಹ ಒಂದು ಫ್ಯಾಮಿಲಿ ಹೆಸರು. ಕೆನಿಡೆ, ಇಟ್ ಈಸ್ ದ ನೇಮ್ ಆಫ್ ದ ಫ್ಯಾಮಿಲಿ ಟು ವಿಚ್ ದ ಡಾಗ್ ಬಿಲಾಂಗ್ಸ್. ಸೊ ನಾಯಿ ಥರ ಇರುವಂತಹ, ನಾಯಿ ಜಾತಿಗೆ ಸಂಬಂಧಪಟ್ಟಂತಹ ಬೇರೆ ಎನಿಮಲ್ಸು ಆಗ್ಬೋದು. ಯಾವ್ಯಾವುದು? ನರಿ ಆಗ್ಬೋದು, ತೋಳ ಆಗ್ಬೋದು, ಜಕೆಲ್ ಆಗ್ಬೋದು. ಸೊ ನಾಯಿ ಥರ ಇರುವಂತಹ ಎನಿಮಲ್ಸ್ಗಳಿಗೆ ಎಲ್ಲ ಅವನ್ನೆಲ್ಲವೂ ಒಂದೇ ಫ್ಯಾಮಿಲಿನಲ್ಲಿ ಹಾಕಿದ್ದಾರೆ. ಹೆಸರೇನು? ಕ್ಯಾನಿಡೆ. ಇನ್ನೊಂದಿದೆ ಫೆಲಿಡೆ. ಇದೆಲ್ಲ ಎಕ್ಸಾಂಪಲ್ಸು ಟೆಕ್ಸ್ಟ್ ಬುಕ್ನಲ್ಲಿದೆ. ಫೆಲಿಡೆ, ಅಗೇನ್ AE ಅಂದರೆ ಇದು ಕೂಡ ಒಂದು ಫ್ಯಾಮಿಲಿ ಹೆಸರು. ಫೆಲಿಡೆ, ಇಟ್ ಈಸ್ ದ ನೇಮ್ ಆಫ್ ದ ಫ್ಯಾಮಿಲಿ ಟು ವಿಚ್ ದ ಕ್ಯಾಟ್ ಬಿಲಾಂಗ್ಸ್. ಸೊ ಬೆಕ್ಕು, ಮನೇಲಿ ಬೆಕ್ಕಿನ ಥರ ಇರುವಂತಹ ಪ್ರಾಣಿಗಳು ಯಾವ ಫ್ಯಾಮಿಲಿಗೆ ಹೊಂದ್ತವೆ? ಅವೆಲ್ಲವೂ ಫೆಲಿಡೆ ಫ್ಯಾಮಿಲಿಗೆ ಹೊಂದ್ತವೆ. ಸೊ ಇನ್ ಕೇಸ್ ಆಫ್ ಅನಿಮಲ್ ಕ್ಲಾಸಿಫಿಕೇಶನ್, ಓನ್ಲಿ ಒನ್ ಕ್ಲೂ ಯು ಕ್ಯಾನ್ ರಿಮೆಂಬರ್. ಯಾವುದೇ ವರ್ಡು AE ಇಂದ ಎಂಡ್ ಆಗ್ತಿತ್ತು ಅಂದರೆ ದ್ಯಾಟ್ ವರ್ಡ್ ಈಸ್ ದ ನೇಮ್ ಆಫ್ ದ ಫ್ಯಾಮಿಲಿ. ಸೊ ಲಾಸ್ಟ್ ಟ್ರಿಕ್ ಮಾತ್ರ ತುಂಬ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಪ್ಲಾಂಟ್ ಕ್ಲಾಸಿಫಿಕೇಷನ್ ಇದೆಲ್ಲವನ್ನು ನೀವು ನೆನ್ಪಿಟ್ಕೋಬೇಕು, ಸರಿನಾ? ಅನಿಮಲ್ ಕ್ಲಾಸಿಫಿಕೇಷನ್ನಿಗೆ ಇದೊಂದೇ ಸಾಕು. So this video is all about the 5 important tricks to remember about the taxonomic hierarchy. So taxonomic hierarchy ಮೇಲೆ ಸಂಬಂಧಪಟ್ಟಂತಹ ಯಾವುದೇ ಕ್ವಶನ್ಸ್ ಇದ್ರೂ ನಿಮಗೆ ಈ ಟ್ರಿಕ್ಗಳು ನೆನಪಿದ್ದು ಅಂತಂದರೆ ಆ ಕ್ವಶನ್ನ ನಾವು ಈಸಿಯಾಗಿ ನೀವು ಕ್ಲಿಕ್ ಮಾಡ್ಬೋದು, ಸರಿನಾ? ಸೊ ಫಸ್ಟ್ 2 ಇದರಲ್ಲಿ ಟಿಕ್ಸ್ಗಳಲ್ಲಿ ಏನು ನೋಡಿದ್ವಿ ಅಂತಂದರೆ ಈ ಸೀಕ್ವೆನ್ಸನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಕಲ್ತ್ವಿ. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಫೈಲಮ್ ಆ್ಯಂಡ್ ಡಿವಿಷನ್. ಫೈಲಮ್ ಈಸ್ ಫಾರ್ ಎನಿಮಲ್, ಡಿವಿಷನ್ ಈಸ್ ಫಾರ್ ಪ್ಲ್ಯಾಂಟ್. ದೆನ್ ಇನ್ಕ್ರೀಸಿಂಗ್ ಆರ್ಡರ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್. ಮೇಲ್ಗಡೆಯಿಂದ ಕೆಳಗಡೆ ಓದಿದ್ರಿ ಅಂತಂದರೆ ಆ್ಯರೋ ಹಿಂಗಿತ್ತು ಅಂತಂದರೆ ಆನ್ಸರ್ ಆ್ಯರೋ ಹಿಂಗಿರುತ್ತೆ, ಅಂದರೆ ಇನ್ಕ್ರೀಸಿಂಗ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅದೇ ನೀವು ಟ್ಯಾಕ್ಸಾನಮಿಕ್ ಹೈರಾರ್ಕಿನ ಓದಬೇಕಾದ್ರೆ ಕೆಳಗಡೆಯಿಂದ ಮೇಲೆ ಸ್ಪೀಸೀಸಿಂದ ಕಿಂಗ್ಡಮ್ವರೆಗೂ ಓದ್ತಾ ಹೋದರೆ ನಂಬರ್ ಆಫ್ ಸಿಮಿಲರ್ ಕ್ಯಾರೆಕ್ಟರ್ಸು ಡಿಕ್ರೀಸ್ ಆಗ್ತಾ ಹೋಗ್ತವೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಅಬೌಟ್ ದ ಎಂಡ್ ವರ್ಡ್ಸ್. ಸೊ ಲಾಸ್ಟಿಗೆ ಬರುವಂತಹ ಅಕ್ಷರಗಳ ಮೇಲೆ, ಅಲ್ಫಾಬೆಟ್ಸ್ ಮೇಲೆ ಅದು ಯಾವ ಹೆಸರು, ಯಾವ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಹೆಸರು ಅಂತ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಓಕೆ, ಇವನ್ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿದರೆ ಸಿ ಹಿಯರ್ ಈ ಚಾರ್ಟ್ ಇದೆಯಲ್ಲ, ಇಲ್ಲಿ 4 ಆರ್ಗ್ಯಾನಿಸಮ್ಸದ್ದು ಟ್ಯಾಕ್ಸಾನಮಿಕ್ ಕ್ಯಾಟಗರಿನ ಕ್ಲಾಸಿಫಿಕೇಷನ್ನ ಕೊಟ್ಟಿದ್ದಾರೆ. ಯಾವ್ಯಾವುದು? ಒಂದು ಮ್ಯಾನು, ಹೌಸ್ ಫ್ಲೈ, ದೆನ್ ಮ್ಯಾಂಗೋ ಮತ್ತು ವೀಟ್. ಈ ಎಲ್ಲ ವರ್ಡ್ಸ್ಗಳನ್ನು ಎಕ್ಸ್ಪೆಷಲಿ ಪ್ಲ್ಯಾಂಟ್ ಕ್ಲಾಸಿಫಿಕೇಷನ್, ಮ್ಯಾಂಗೋ ಮತ್ತು ವೀಟ್, ಗೋಧಿ, ಇವೆರಡರದ್ದು ಕ್ಲಾಸಿಫಿಕೇಷನ್ ನೋಡಿದರೆ ನೀವು ಈ ಎಕ್ಸಾಕ್ಟ್ ರೂಲ್ಸನ್ನು ನೀವಿಲ್ಲಿ ಅಪ್ಲೈ ಮಾಡಿ ಓದಿದರೆ ಯು ಕ್ಯಾನ್ ರಿಮೆಂಬರ್ ದಿಸ್ ಚಾರ್ಟ್ ವೆರಿ ಈಸಿಲಿ. ಓಕೆ, ಸೊ ರಿಮೆಂಬರ್ AE, ONAE, ALES ಆ್ಯಂಡ್ ACAE. ಒಂದು ಸತಿ ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ನೀವು ತಗೋಬೋದು. ಓಕೆ, ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ 5 ಟ್ರಿಕ್ಸ್ ದ್ಯಾಟ್ ಯು ಕ್ಯಾನ್ ಯೂಸ್ ಟು ರಿಮೆಂಬರ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಒಂದು ಸತಿ ಫುಲ್ ಪ್ರಾಕ್ಟೀಸ್ ಮಾಡಿ ಈ ಚಾರ್ಟನ್ನು ಇಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಈ ಚಾರ್ಟಿಗೆ ಕಂಪೇರ್ ಮಾಡಿ ಒಂದು ಸತಿ ಓದಿ ನೋಡಿ, ಅಂದರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಪ್ಲೀಸ್ ಪ್ರಾಕ್ಟೀಸ್ all these 5 tricks and try to remember these tricks. We'll meet again in the next video. Till then, stay safe. Thank you for watching.